ಗುರುಜಿ ನೀವು ಹೇಳ್ತಿದ್ರಿ ನಮ್ಮೆಲ್ಲರಿಗೂ ಗೊತ್ತು ರಾಮನ ತಂದೆ ದಶರಥ ಅಂತ. ಅವರ ತಂದೆ ಯಾರು ಅಂತ ಹೇಳ್ತೀನಿ, ಯೋಚಿಸ್ತಾ ಇರಿ ಅಂದ್ರಿ. ಮಾತುಕತೆ ಮುಂದುವರ್ಸೋಣ್ವಿ? ಖಂಡಿತ. ಅವರ ತಂದೆ ಹೆಸರು ಅಂದರೆ ದಶರಥ ಮಹಾರಾಜ ತಂದೆ ಹೆಸರು, ರಾಮನ ತಾತನ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು. ಜಗತ್ತಲ್ಲಿ ಇಂಥ ಒಂದು ಮನುಷ್ಯ ಇರ್ತಾನೆ, ಅದು ಈ ಜಾಗದಲ್ಲಿ ಮಹಾರಾಜನಾಗಿ ಇಷ್ಟೆಲ್ಲ ನಿಜವಾಗ್ಲೂ ಧರ್ಮವನ್ನು ಸಂರಕ್ಷಣೆ ಮಾಡ್ತಾನೆ ಅಂದರೆ ಅಂಥ ಒಂದು ಮಹಾಪುರುಷ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಪುಟ. ವಿಶ್ವಾಮಿತ್ರರಿಗೆ ಪ್ರಿಯವಾಗಿರ್ತಕ್ಕಂಥವ್ರು. ಅದಕ್ಕೆ ಸೂರ್ಯವಂಶಸ್ಥರಾಗಿರ್ತಕ್ಕಂಥ ಎಲ್ಲ ಕ್ಷತ್ರಿಯರಿಗೆ ಪರಿಪೂರ್ಣವಾಗಿ ಗುರುಗಳಾಗಿದ್ದವರು ಯಾರೋ? ವಿಶ್ವಾಮಿತ್ರರೇ, ವಸಿಷ್ಠರೇ. ಅದಕ್ಕೋಸ್ಕರ ವಿಶ್ವಾಮಿತ್ರ ಋಷಿ ಅಂತ ಕೇಳಿತೀವಿ. ವಿಶ್ವಾಮಿತ್ರನು ರಾಜಗುರು ವಿಶ್ವಾಮಿತ್ರ, ಅದಕ್ಕೆ ರಾಜ ಋಷಿ ಆದರು, ಅದಾದಮೇಲೆ ರಾಜಗುರು ಆದರು, ತದನಂತರ ಬ್ರಹ್ಮ ಋಷಿ ವಿಶ್ವಾಮಿತ್ರರಾದರು. ಆ ಬ್ರಹ್ಮ ಋಷಿ ಪಟ್ಟವನ್ನು ಕೊಟ್ಟಿರೋದು ವಿಶ್ವಾಮಿತ್ರರಿಗೆ ವಸಿಷ್ಠರೇ. ಇವರು ಬಹಳ ಆತ್ಮೀಯರಾಗಿರ್ತಕ್ಕಂಥ ದಶರಥ ಮಹಾರಾಜ ತಂದೆ ಯಾರೋ ಇವತ್ತಿಗೂ ಇನ್ನೂ ನಿಗೂಢವಾಗಿದೆಯಾ? ಹೇಳ್ತೀನಿ ಕೇಳಿ. ಸತ್ಯ ಹರಿಶ್ಚಂದ್ರ. ಆ ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ ಸಾಕ್ಷಾತ್ ರಾಮಚಂದ್ರ. ಅದಕ್ಕೆ ಸತ್ಯವನ್ನು ನಡ್ಕೊಂಡು ಬರ್ತಿರ್ತಕ್ಕಂಥ ದಶರಥ ಮಹಾರಾಜರ ಅನುಗ್ರಹ, ದಶರಥ ಮಹಾರಾಜರು ನೀತಿ ಪಾಠವನ್ನು ಕಲಿತು ಅವರು ಎಷ್ಟು ಬುದ್ಧಿಶಾಲಿ ಅಂದರೆ ದಶರಥನಿಗೆ ಹಾಕಿರ್ತಕ್ಕಂಥ ಶಾಪ ಅದು. ಶ್ರವಣಕುಮಾರ ಅಂತಕ್ಕಂಥ ವಿಚಾರದಲ್ಲಿ ಒಂದು ತಂದೆ ತಾಯಿನ ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ರು. ಶ್ರವಣಕುಮಾರಂಗೆ ತಂದೆ ತಾಯಿಗೆ ಇಬ್ಬರಿಗೂ ಕಣ್ಣಿರಲಿಲ್ಲ. ಅವರಿಬ್ಬರಿಗೂ ವಯಸ್ಸಾದ ಕಾಲದಲ್ಲಿ, ಮುಪ್ಪಿನ ಕಾಲದಲ್ಲಿ ಹುಟ್ಟಿದ ಮಗ ಶ್ರವಣಕುಮಾರ. ಈ ಶ್ರವಣಕುಮಾರ, ಶ್ರವಣ ಅಂದರೆ ಕಿವಿಯನ್ನು ಕೇಳಿಕೊಂಡೇ ಹುಟ್ಟಬಾಗು. ಅವನು ಆ ಶ್ರವಣದಲ್ಲೇ ಎಷ್ಟು ಆಲೋಚನೆ ಮಾಡ್ತಾ ಇರ್ತಾನೆ ಅಂದರೆ ಅಷ್ಟು ಆಲೋಚನೆ ಮಾಡ್ತಿರ್ತಾನೆ. ಈ ಶ್ರವಣಕುಮಾರ ಮಾಡಿರ್ತಕ್ಕಂಥ ವಿಶೇಷ ಏನು ಅಂದರೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ತಾಯಿ ತಂದೆಗೆ ಯಾವ ಕಾಲಕ್ಕೂ ಸೇವೆಯನ್ನು ಮಾಡ್ತಿರ್ತಾನೆ. ಎಂಥ ಒಂದು ದೊಡ್ಡ ಸಂಗತಿಗೆ ಬರಲಿ ಅದನ್ನೆಲ್ಲ ಎದುರು ನಿಲ್ಲಿಸ್ತಾನೆ. ಬಾಲ್ಯದಲ್ಲೇ ಪುಟ್ಟ ಹುಡುಗನಾಗಿರ್ತಕ್ಕಂಥ ಈ ಶ್ರವಣಕುಮಾರ ಬಹಳ ವಿಶೇಷ. ರಾಮಚಂದ್ರನಿಗೆ ಆಗಿರ್ತಕ್ಕಂಥ ಶಾಪ, ರಾಮನವಮಿ ಆಚರಿಸ್ತಕ್ಕಂಥ ವಿಚಾರ ಎಲ್ಲವೂ ಶ್ರವಣಕುಮಾರನಿಂದ. ದಶರಥ ಮಹಾರಾಜರಿಗೆ ಬಂದಿರತಕ್ಕಂಥ ಆ ಒಂದು ಘಟನೆ ಏನು ಅಂದರೆ, ಒಮ್ಮೆ ಆ ಶ್ರವಣಕುಮಾರ ತಂದೆ ತಾಯಿಯಿಂದ ಹೇಗೆ ಎತ್ಕೊಂಡು ಹೋಗ್ತಾರೆ ಅಂದರೆ, ಒಂದು ದೊಡ್ಡ ಬಿದಿರಿನ ಕಂಬ, ಆ ಬಿದಿರಿನ ಕಂಬವನ್ನು ಹೇಗೆ ಎತ್ಕೊಂಡು ಈ ಕಡೆ ಒಂದು ಬುಟ್ಟಿ, ಆ ಕಡೆ ಒಂದು ಬುಟ್ಟಿ, ತಾಯಿ ಮುಂದಿನ ಬುಟ್ಟಿಯಲ್ಲಿ, ಹಿಂದೆ ತಂದೆ ಬುಟ್ಟಿಯಲ್ಲಿ, ಇವರಿಬ್ಬರನ್ನು ಎತ್ಕೊಂಡು ಪಾಪ ಅವನು ಹೋಗಬೇಕು. ಎಲ್ಲೇ ಹೋದರೂ ಇವರನ್ನ ಯಾತ್ರೆ ಕಣ್ಣು ಕಾಣಲ್ಲ, ಮುಪ್ಪಿನ ವಯಸ್ಸು, ನಡೆಯೋಕ್ಕೆ ಸ್ವಲ್ಪ ಕಷ್ಟ. ಅಂಥವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಶ್ರವಣಕುಮಾರ ಎಷ್ಟು ಸೇವೆ ಮಾಡಿದ್ದಾನೆ ತಾಯಿ ತಂದೆಗೆ ಅಂದರೆ ನಿಜಕ್ಕೂ ಸಾರ್ಥಕ ಜನ್ಮ. ಆ ಶ್ರವಣಕುಮಾರ ಎಲ್ಲ ಹೋಗ್ತಾ ಇದ್ರು ದಶರಥ ಮಹಾರಾಜನಿಗೆ ಒಂದು ಒಳ್ಳೆ ವಿದ್ಯೆ ಇತ್ತು. ಏನು ವಿದ್ಯೆ ಅಂದರೆ, ಬೇಟೆಯಾಡಕ್ಕೆ ಹೋಗಬೇಕಾದ್ರೆ ಯಾವಾಗಿದ್ರು ಒಂದು ಸುಮ್ಮನೆ ಶಬ್ದ ಕೇಳಿದ್ರೆ ಆ ಶಬ್ದ ಎಲ್ಲಿಂದ ಬರುತ್ತೆ, ಶಬ್ದದ ತೀರ್ಗೆ ಎಲ್ಲಿಂದ ಬಾಣವನ್ನು ಬಿಡ್ತಾನೆ. ಎಲ್ಲೇ ಶಬ್ದ ಬಂದರೂ ಆ ಶಬ್ದ ಅಲ್ಲಿ ಬರ್ತಾ ಇದೆ ಅಂದರೆ ಹಿಂಗೆತ್ತು ಬಾಣ ಬಿಟ್ಟರೆ ಸಾಕು, ಆ ದಿಕ್ಕಲ್ಲಿ ಹೊಟ್ಟೋಗತ್ತ ಬಾಣ, ಅಲ್ಲಿ ನಾವು ಬೇಕು ಅನ್ನೋದು ಸಿಗತ್ತೆ. ಆ ರೀತಿ ಇತ್ತು. ಅದಕ್ಕೆ ಒಂದ್ಸಲಿ ಜಿಂಕೆ ಏನೋ ಬಂತೇನೋ, ಆ ಶಬ್ದ ಏನೋ ಬಂತೇನೋ ಅಂತೇಳಿ ಶ್ರವಣಕುಮಾರ ಪಾಪ ಆ ಕಡೆ ಹೋಗ್ತಾ ಇದ್ದಾನೆ, ತಂದೆ ತಾಯಿನ ಕರ್ಕೊಂಡು. ನದಿ ತೀರದಲ್ಲಿ ಊಟ ಉಪಚಾರ ಆಯಿತು. ಆ ಊಟಕ್ಕೆ ಪಾಪ ಇಟ್ಟ ತಕ್ಷಣ ತಂದೆ ತಾಯಿನ ಆ ಬುಟ್ಟಿನ ಕೆಳಗೆ ಇಳಿಸಿದ ತಕ್ಷಣ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಪ್ಪ ಅಮ್ಮನಿಗಿಬ್ಬರಿಗೂ ಬಾಯಾರಿಕೆ ಆಯಿತು, ಎಲ್ಲಿ ಹೋಗೋದು? ಮರದ ಮೇಲೆ ನಿಂತ್ಕೊಳ್ಳೋಣ ಅಂತ ಒಂದು ಮರದ ಮೇಲೆ ನಿಂತ್ಕೊಂಡು ಹಿಂಗೆ ನೋಡ್ತಾನೆ. ಓಹೋ, ಅಲ್ಲಿ ನೀರಿದೆ, ಸರಿ ಅಂತ ಹೇಳಿ ಪಾಪ ಮರದಿಂದ ಇಳಿದು ನಡ್ಕೊಂಡು ಹೋಗಿ ಅಮ್ಮ ಅಪ್ಪ ನೀರು ತರಕ್ಕೆ ನೀರ ಹತ್ರ ಹೋಗ್ತಾನೆ. ಆ ನೀರನ್ನ ಏನು ಮಾಡ್ತಾನೆ, ನೀರನ್ನ ಹಿಂಗೆ ಅಲ್ಲಾಡಿಸಿ ಇನ್ನೇನು ತೊಗೋಬೇಕು. ಜ್ಞಾಪಕ ಬರುತ್ತೆ ಅವನಿಗೆ, ಅಪ್ಪ ಅಮ್ಮನ ನೀರು ಹೆಂಗೆ ತೊಗೊಳ್ಳೋದು? ಸರಿ, ಒಂದು ಕೆಲಸ ಮಾಡೋಣ, ಎಲೆಗಳನ್ನೆಲ್ಲ ಜೋಡಿಸಿ ಒಂದು ಬಟ್ಲ ಥರ ಮಾಡಿ ಆ ಬಟ್ಲಲ್ಲಿ ನೀರು ತೊಗೊತಾ ಇದ್ದಾನೆ. ನೀರಿನ ಶಬ್ದ ಆಯಿತು. ಜಿಂಕೆಗಳೆಲ್ಲ ನೀರು ಕುಡಿಯೋ ಸಮಯನೇನೋ ಅಂದ್ಕೊಂಡು ನೀರು ಶಬ್ದ ಆಗ್ತಾ ಇದೆ ಅಂದ ತಕ್ಷಣ ರಥದಲ್ಲಿ ಬರ್ತಾ ಇದ್ದ ದಶರಥ ಮಹಾರಾಜ ನೀರು ಶಬ್ದ ಆಗಿದ್ದ ಕೇಳ್ತೆ ಆ ಶ್ರವಣವನ್ನು ಕೇಳಿದ ತಕ್ಷಣಕ್ಕೆ ಬಿಲ್ಲು ಬಾಣ ಬಿಟ್ಟಿದ ತಕ್ಷಣ ಬಾಣ ನೇರವಾಗಿ ಹೋಗಿ ಶ್ರವಣಕುಮಾರ ಸತ್ತು ಹೋದ ಪಾಪ. ಆ ಶ್ರವಣಕುಮಾರಿಗೆ ಏಟು ಬಿದ್ದಾಗ ಕೆಳಗಡೆ ಬಿದ್ದು ಮೂರ್ಛೆ ಹೋಗ್ತಾನೇನೋ ಅಂತ ಅಂದಾಗ ಪ್ರಾಣನೇ ಹೊಟ್ಟೋಗ್ತಾ ಇತ್ತು. ಆಗ ಹೊಟ್ಟೋಗ್ತಾ ಇರೋ ಪ್ರಾಣದಲ್ಲಿ ಇನ್ನೊಂದು ಸ್ವಲ್ಪ ಇದ್ದ ಜೀವದಲ್ಲಿ ಹೇಳ್ತಾನೆ, ಅಯ್ಯೋ ನನ್ನ ತಂದೆ ತಾಯಿಗಳಲ್ಲಿ ಬಿಟ್ಟು ಬಂದೆ, ಹೀಗೆ ಮಾಡಬಾರ್ದಾಗಿತ್ತು, ಎಂಥ ಧರ್ಮ ಮಾಡಿಟ್ಟೆ ಅಂಥೇಳಿ ನನ್ನ ತಂದೆ ತಾಯಿಗೆ ಹತ್ರ ಅಟ್ಲೀಸ್ಟ್ ನೀರು ಬೇಕಾಯಿತು, ತೊಗೊಂಡು ಹೋಗೋಣ ಅಂತ ಹೇಳಿದಾಗ ದಶರಥ ಮಹಾರಾಜ ತನ್ನ ಕಿರೀಟ ಇಟ್ಬಿಟ್ಟು ಎಂಥ ತಪ್ಪು ಮಾಡಿಬಿಟ್ಟೆ ಪರಮಾತ್ಮ ಅಂಥೇಳಿ ಆ ನೀರನ್ನು, ಆ ಹೆಣವನ್ನು ಅಲ್ಲೇ ಮಲಗಿಸಿ ಪಾಪ ಅವನು ಹೇಳ್ತಾನೆ ನೀರನ್ನು ಎತ್ಕೊಂಡೋಗಿ ಹತ್ತಿರದಲ್ಲಿರೋ ತಂದೆ ತಾಯಿ ಅಂತ. ಆಮೇಲೆ ಅವನು ಪ್ರಾಣ ತ್ಯಾಗ ಮಾಡಿಬಿಡ್ತಾನೆ. ಶ್ರವಣಕುಮಾರ ಪ್ರಾಣ ತ್ಯಾಗ ಮಾಡಿದ ತಕ್ಷಣ ಇವನು ಹೋಗಿ ಆ ನೀರನ್ನು ಏನು ಮಾಡ್ತಾನೆ, ತನ್ನ ಬಟ್ಲಲ್ಲಿ ಶಂಕು ಇರುತ್ತೆ ಅವನು ಊದಾಗ, ಆ ಶಂಕಲ್ಲಿ ಎತ್ಕೊಂಡು ಹೋಗಿ ಅವ್ರ ತಂದೆ ತಾಯಿಗೆ ನೀರು ಕೊಡಕ್ಕೆ ಹೋಗ್ತಾನೆ. ಆ ತಂದೆ ತಾಯಿಗೆ ಶಬ್ದ ಮಾತ್ರ ಕೇಳುತ್ತೆ, ನನ್ನ ಮಗ ಬಂದಿಲ್ವಾ ಅಂತ ಪಾಪ ಕಣ್ಣು ಇಲ್ಲದೆ ಇರೋ ತಂದೆ ತಾಯಿಗಳು ಕೇಳ್ಕೊತಾರೆ. ಹಾಗೆ ಇವ್ರು ಬಂದು, ಯಾರು ನೀನು ಅಂತ ಕೇಳ್ತಾರೆ. ಇಲ್ಲ, ನಾನು ಈ ಥರ ಮಹಾರಾಜ ನಿಮ್ಮ ಮಗನಿಗೆ ನೀರು ಕೊಡು ಅಂತ ಹೇಳಿದ್ರು. ಕೊಡು. ಆಯ್ತು, ಇವನೇನೋ ಕೊಟ್ಟ, ನನ್ನ ಕುಮಾರ ಇಲ್ಲಿ ಪಾಪ ತಾಯಿಗೆ ತವಕ, ನನ್ನ ಮಗು ಎಲ್ಲಿ ಹೋಯ್ತನೋ ಅಂತ. ಆ ಕಾಡಲ್ಲಿ ಇವನು ಆವಾಗ ದಶರಥ ಮಹಾರಾಜ ಯಾರ ಮಗ? ಸತ್ಯ ಹರಿಶ್ಚಂದ್ರನ ಮಗ.
ಇಷ್ಟೆಲ್ಲ ಆಗಿರೋದ್ರಿಂದ ಸತ್ಯವನ್ನೇ ನುಡಿಬೇಕು ಅಂತ ಅವ್ರ ವಂಶದಲ್ಲಿರೋದ್ರಿಂದ ಇವತ್ತರೆಗೂ ಸುಳ್ಳು ಹೇಳಿದ್ರಿಂದ ಬಾಯಿ ಬಿಟ್ಟು ಸತ್ಯವನ್ನು ಹೇಳ್ತಾನೆ. ನನಗಿದೋ ವಿದ್ಯೆಯಲ್ಲಿ ಎಲ್ಲಿ ಶಬ್ದ ಆಗುತ್ತೋ ಆ ಬಾಣವನ್ನು ಆ ಶರವನ್ನು ಅಲ್ಲಿ ಬಿಡ್ತೀನಿ, ಆ ರೀತಿ ನಿಮ್ಮ ಮಗ ಹತ್ಯೆಗಳಿಂದ. ಆಗ ಅವರಿಬ್ಬರು ಶಾಪ ಆಗ್ತಾರೆ. ನನ್ನ ಮಗನಿಂದ ಹೇಗೆ ದೂರ ಆದ್ನೋ, ನೀನದೇ ನೋವಲ್ಲಿ ನಿನ್ನ ಮಕ್ಕಳಿಂದ ನೀನು ದೂರ ಆಗಕ್ಕೆ ಶಾಪವಾಗತ್ತೆ, ಇದೇ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಅವರಿಬ್ಬರು ತ್ಯಾಗವನ್ನು ಮಾಡಿದ್ರು ತನ್ನ ಪ್ರಾಣಗಳನ್ನು. ಆಗ ಈ ಶ್ರವಣಕುಮಾರ ಕಥೆಯನ್ನು ಕೇಳಿ ಬಹಳ ದುಃಖಿತವಾಗಿರ್ತಕ್ಕಂಥ ದಶರಥ ಮಹಾರಾಜ, ಹೀಗಾಗೋತ್ತಾ ನನಗೆ ಹುಟ್ಟೋ ಮಕ್ಕಳಿಂದ ನಾನು ದೂರ ಆಗ್ಬಿಡ್ತೀನಿ ಅಂತ ಬಹಳ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆಗ ದಶರಥ ಮಹಾರಾಜು ಅದೇ ನೋವಲ್ಲಿ ಹೊರಗಡೆ ಮನೆಗೆ ಆಶ್ರಮದ ಕಡೆ ತರುತ್ತಾಳೆ. ಎಷ್ಟು ಬೇಜಾರಾಗತ್ತೆ ಅಂದರೆ, ಇಷ್ಟು ನಿಜವಾಗಿ ಬಂದಿರತಕ್ಕಂಥ ಸತ್ಯಹರಿಶ್ಚಂದ್ರ ವಂಶ ಇವತ್ತಿಗೂ ಸತ್ಯವನ್ನು ಹೇಳೋದಕ್ಕೋಸ್ಕರ ಸತ್ಯೋಭಿರಾಮ ಏಕೋಭಿರಾಮ, ಆ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಸತ್ಯ ಹರಿಶ್ಚಂದ್ರ ವಂಶಸ್ಥರು, ಸೂರ್ಯವಂಶಸ್ಥರು ಅಂತ ಸತ್ಯಕ್ಕೆ ಯಾವತ್ತೂ ಜಯ. ಆದರೆ ಸತ್ಯ ಕಠೋರವಾಗಿ ಇರುತ್ತೆ, ಸತ್ಯ ಯಾವತ್ತೂ ದುಃಖಿತವಾಗಿರುತ್ತೆ. ಎಲ್ಲರಿಗೂ ಸತ್ಯವಂತರಾಗಿರತಕ್ಕಂಥವ್ರಿಗೆ ಸ್ವತಃ ಅವ್ರಿಗೆ ಕಷ್ಟ ಇರುತ್ತೆ ಅಂದೆ. ನೀವೆಲ್ಲ ಸತ್ಯ ಹರಿಶ್ಚಂದ್ರ ಕಥೆ ಕೇಳಿದಿರಾ, ದಶರಥ ಮಹಾರಾಜ ಕಥೆ ಕೇಳಿದಿರಾ. ಇವತ್ತಿನ ದಿವಸ ಶ್ರವಣಕವನ ಕಥೆಯನ್ನು ರಾಮನ ಮುಖಾಂತರ ಇಷ್ಟರಿಗೂ ಬಂದಿದ್ದೀರ. ಅದಕ್ಕೆ ರಾಮನವಮಿಯನ್ನು ಆಚರಿಸೋದು ಯಾತಕ್ಕೆ ಅಂದರೆ, ಆವತ್ತಿನ ದಿವಸ ನವಮಿ ದಿವಸನೇ ಸ್ವತಃ ಶ್ರವಣಕುಮಾರ ಸತ್ತು ಹೋಗ್ತಾನೆ. ಆಗ ಅವನು ಹೇಳ್ತಾನೆ, ನನ್ನ ಮಗನಿಗೆ ಅವನು ಸತ್ತಿದ್ದಕ್ಕೆ ಸತ್ತಿದ್ದ ಅನ್ನೋ ದಿವಸ ಮಾಡಬಾರ್ದು, ನನ್ನ ನಕ್ಷತ್ರ ಸ್ವರೂಪದಲ್ಲಿ ಬಂದರು ರಾಮನಿಗೆ ಹುಟ್ಟಿದಬ್ಬ ಪುನರಸು ನಕ್ಷತ್ರ ಆದ್ರೂ ನವಮಿ, ಆ ನವಮಿ ದಿವಸ ನಾನು ಬಿಟ್ಟಿದ್ದ ಬಾಣ ಅವನು ನನ್ನ ಮಗ ಇನ್ನು ಮೇಲೆ ಅಂತ ಹೇಳಿ ಆ ಸಂಕಲ್ಪವನ್ನು ಮಾಡ್ಕೊತಾನೆ ದಶರಥ ಮಹಾರಾಜ. ಅದಕ್ಕೋಸ್ಕರ ರಾಮ ನವಮಿ ಅಂತ ಹೆಸರಿಟ್ಟು, ರಾಮ ಹುಟ್ಟಿದ ಪುನರ್ವಸು ನಕ್ಷತ್ರಕ್ಕೆ, ನವಮಿ ದಿವಸ ಶ್ರವಣಕುಮಾರ ಸತ್ತಿದ್ದಕ್ಕೆ ಇಬ್ಬರಿಗೂ ಅದೇ ಹೆಸರಲ್ಲಿ ಆ ನಾಮಕರಣ ಮಾಡಿ ನಾವು ರಾಮನವಮಿನ ಆಚರಿಸ್ತಾ ಇದ್ದೀವಿ. ಇದು ಸತ್ಯವಾದ ಕಥೆ. ಅದರಿಂದ ಈ ರಾಮನವಮಿಗಿರ್ತಕ್ಕಂಥ ನಾಳೆಗೆ ಇವತ್ತಿನ ಮಾಡಿರ್ತಕ್ಕಂಥ ವಿಚಾರಕ್ಕೆ ಪಾನಕ ಕೋಸಂಬರಿ ಏನಕ್ಕೆ ಹಚ್ತೀವಿ ಅಂದರೆ, ಆ ಪಾನಕ ಕೋಸಂಬರಿ ಅಂದರೆ ಆ ನೀರು ತಿಳಿಯಾಗಿತ್ತು, ತಾಯಿಗೆ ಬಾಯಾರಿಕೆ ಆಗಿತ್ತು, ತಂದೆಗೆ ಬಾಯಾರಿಕೆ ಆಗಿತ್ತು ಅಂತ ಶ್ರವಣಕುಮಾರ ಏನು ತರ್ತಾ ಇದ್ದ. ಆವತ್ತಿನ ದಿವಸ ಆ ಪಾನಕವನ್ನು ತಗೊಂಡು ಹೋಗಿ ಈ ಒಂದು ನೀರನ್ನು ಎಲ್ಲರ ಧಗೆ, ಆ ಕೋಪದಲ್ಲಿ ಯಾರೇನು ಮಾಡ್ಬಿಡ್ತಿರೋ ಗೊತ್ತಿಲ್ಲ, ಆ ಧಗೆ ತಣಿಸ್ಲಿ, ಎಲ್ರಿಗೂ ಇರತಕ್ಕಂಥ ಉದ್ವೇಗ ತಣಿಸ್ಲಿ, ಆ ಸಿಹಿಯನ್ನು ಒಳಭಾಗದಲ್ಲಿ ಹೋಗಲಿ ಅಂತ ಆ ಪಾನಕವನ್ನು ಕೋಸಂಬರಿಯನ್ನು ಮಾಡಿದ್ರು. ಅದಕ್ಕೆ ರಾಮರಸ ಕುಡಿದಿರೋ ದೈವ ಮಾನವರ ಅಂತ ಅಂದರೆ, ಮನುಷ್ಯರಾಗಿರ್ತಕ್ಕಂಥವ್ರು ಒಳ್ಳೆಯವರು ಸತ್ಯವಂತ ನುಡಿತಕ್ಕಂಥ ದೈವ ಮಾನವರಂತೆ. ಅದಕ್ಕೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿರೋನು ದೈವ ಮಾನವನಾಗಿರ್ತಕ್ಕಂಥ ರಾಮಚಂದ್ರನು, ಅವನ ಸ್ಮರಣೆಯಲ್ಲಿ ರಾಮನವಮಿಯನ್ನು ಭೂಮಿಯಲ್ಲಿ ಕಲಿಯುಗದಲ್ಲಿ ಇವತ್ತು ನಾವು ಆಚರಿಸ್ತಿದ್ದೀವಿ. ಇದು ಸತ್ಯ ಸತ್ಯ ಸತ್ಯ.